ಹಲೋ ಎವ್ರಿವನ್, ನಾನು ನಿಮ್ಮ ಜೊತೆ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ರ ವಂಡರ್ಫುಲ್ ಕನ್ನಡ ಟೆಕ್ ಚಾನಲ್. ಇವತ್ತೇನಪ್ಪ ವಿಷಯ ಅಂದ್ರೆ, ನಾವು ಒಬ್ಬ ವ್ಯಕ್ತಿ ಜೊತೆ ಕೊಲೆಬ್ ಮಾಡ್ತಾ ಇದೀರಿ. ಯಾರಪ್ಪ ಅವರು ಅಂದ್ರೆ, ಅವರು ಕೂಡ ಎಜುಕೇಶನಲ್ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಎಜುಕೇಶನ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್. ಅವ್ರ ಹೆಸರು ಏನಪ್ಪಾ ಅಂದ್ರೆ, ಚಾನಲ್ ನೇಮ್ ನೋಡೋಣ. ಚಾನಲ್ ನೇಮ್ ಒಂದು ಯೂನಿಕ್ ಆಗಿದೆ. ಚಾನಲ್ ನೇಮ್ ಏನಪ್ಪಾ ಅಂದ್ರೆ ಟೆಕ್ ಇನ್ ಆಂಡ್ರಾಯ್ಡ್ ಅಂತ. ಅವರು ಮತ್ತೆ ನಮ್ಮ ವಂಡರ್ಫುಲ್ ಕನ್ನಡ ಟೆಕ್ ಚಾನಲ್ ಇವತ್ತು ಕೊಲಾಬ್ರೇಷನ್ ಮಾಡ್ತಾ ಇದ್ರಿ. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಕೊಲಾಬ್ರೇಷನ್. ವಿಡಿಯೋ ಕೊನೆಗಂಟು ನೋಡಿ, ಮಿಸ್ ಮಾಡಕ್ ಹೋಗ್ಬೇಡಿ. ಯಾಕಪ್ಪ ಅಂದ್ರೆ, ಒಬ್ರು ಸಕ್ಸಸ್ಫುಲ್ ಯೂಟ್ಯೂಬರ್ ಅಂತಾನೆ ಅನ್ಬೋದು. ಅವ್ರ ಚಾನಲ್ ಹತ್ತತ್ರ 44K ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಅವರೊಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಕ್ಕೆ ಏನೆಲ್ಲ ಟಿಪ್ಸ್ ಅವ್ರಿಗೆ ಇಷ್ಟ ಆಯ್ತು ನಮ್ಮ ಚಾನಲ್ ಹೇಳ್ತಾ ಬರ್ತಾರೆ. ನಾನು ಅವ್ರಿಗೆ ಕ್ವಶನ್ಸ್ ಕಳಿಸಿದೀನಿ ಡಿಫ್ರೆಂಟ್ ಆಗಿ. ಮತ್ತೆ ಇವತ್ತೊಂದು ಸ್ಪೆಷಲ್ ಡೇ ಕೂಡ ಇದೆ. ಅವ್ರಿಗೆ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಕಾರ್ತಿಕ್ ಬ್ರದರ್. ಇನ್ನ ಮುಂದೆ ಸಾಗ್ತಾ ಇರ್ಲಿ ನಿಮ್ಮ ಯೂಟ್ಯೂಬ್ ಜರ್ನಿ. ಆದಷ್ಟು ಬೇಗ 50K ಆಗಲಿ. ನನ್ನ ಪ್ರಕಾರ ಈ ಮಂತ್ ಒಳಗಡೆ 50K ಆಗುತ್ತೆ ಅವ್ರದ್ದು. ಆದಷ್ಟು ಬೇಗ 1K ಸಬ್ಸ್ಕ್ರೈಬ್ ಆಗ್ಲಿ, 1M ಸಬ್ಸ್ಕ್ರೈಬ್ ಆಗ್ತಾ ಹೋಗ್ಲಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ಗೆ ನೋಡೋಣ ಏನೇನೆಲ್ಲ ಸಿಗುತ್ತೆ ನಮ್ಗೆ ಯೂಟ್ಯೂಬ್ ಟಿಪ್ಸ್ ನಿಮ್ ಕಡೆಯಿಂದ. ಬನ್ನಿ, ಅವ್ರ ವಿಡಿಯೋನ ಅವ್ರು ನನಗೆ ವಿಡಿಯೋ ಕಳ್ಸಿಕೊಟ್ಟಿದ್ದಾರೆ. ಏನೆಲ್ಲ ಮಾಡಿದಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ನಾನು ಪ್ಲೇ ಮಾಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಕೇಳಿದೀನಿ ಕ್ವಶನ್ಸ್, ಅವರು ಆ ಕ್ವಶನ್ ಕೂಡ ನಿಮ್ಗೆ ಮತ್ತೆ ಆನ್ಸರ್ಸ್ ಕೂಡ ಅವರೇ ಕೊಡ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ಸ್ಪೆಷಲ್ ಕ್ವಶನ್ ಕೇಳಿದೀನಿ, ಏನಪ್ಪಾ ಅಂದ್ರೆ ನಿಮ್ಮ ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. 44K ಸಬ್ಸ್ಕ್ರೈಬರ್ಸ್ ಇರೋ ವ್ಯಕ್ತಿಗೆ ಯೂಟ್ಯೂಬ್ ಇನ್ಕಮ್ ಎಷ್ಟು ಆಗಿರ್ಬೋದು? ಕೊನೆ ಗಂಟೆ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅವ್ರ ಯೂಟ್ಯೂಬ್ ಇನ್ಕಮ್ ಎಷ್ಟು, ಮತ್ತೆ ಯೂಟ್ಯೂಬ್ ಇಂದ ಬಂದಿರೋ ಇನ್ಕಮ್ ಅಲ್ಲಿ ಏನೇನೆಲ್ಲ ಮಾಡಿದಾರೆ ಅಂತ. ಮತ್ತೆ ಅವ್ರ ಚಿಕ್ಕ ಸೆಟಪ್ ಕೂಡ ರಿವೀಲ್ ಆಗುತ್ತೆ ಈ ವಿಡಿಯೋದಲ್ಲಿ. ಬನ್ನಿ ಶುರು ಮಾಡೋಣ. ಕಾರ್ತಿಕ್ ಬ್ರೋ, ಓವರ್ ಟು ಯು. ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಂಡರ್ಫುಲ್ ಕನ್ನಡ ಟೆಕ್ ಅವ್ರ ಜೊತೆಗೆ ಕೊಲಾಬ್ರೇಷನ್ ಮಾಡಲಿದ್ದೀವಿ. ಸೊ ವಿಡಿಯೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಹೇಳಿದ್ರು ಸಹ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಎಂಡರ್ಗೂ ನೋಡ್ಲಿಕ್ಕೆ ಟ್ರೈ ಮಾಡಿ, ಹಾಗೂ ವಿಡಿಯೋ ಇಷ್ಟದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ. ಸೊ ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು. ಓಕೆ, ಹಿಯರ್ ವಿ ಗೋ ಫ್ರೆಂಡ್ಸ್. ಸೊ ಫಸ್ಟ್ ಕ್ವಶನ್ ಅನ್ನು ಕೇಳಿದರೆ ವಂಡರ್ಫುಲ್ ಕನ್ನಡ ಟೆಕ್ ಅವರು ಏನು ಅಂತ ಕೇಳ್ತಿದಾರೆ ಅಂದ್ರೆ, ಹೌದು ಬೆಸ್ಟ್ ಟಾಪಿಕ್ಸ್ ಯಾವ್ದು ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ವಿಡಿಯೋಗಳನ್ನು ಬೇಗ ಗ್ರೋ ಆಗ್ಲಿಕ್ಕೆ ಯಾವ್ದು ಅಂತ ಕೇಳಿದರೆ. ಸೊ ಬೆಸ್ಟ್ ಟಾಪಿಕ್ಸ್ ಅಂದ್ರೆ ಫಿಲ್ಮ್ಯಾಟಿಕ್ಸ್ ಅಂದ್ರೆ ಎಂಟರ್ಟೈನ್ಮೆಂಟ್ ಕ್ಯಾಟಗರಿ ತಗೊಂಡ್ರೆ ಡೆಫಿನೆಟ್ಲಿ ಬೇಗ ಗ್ರೋ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಆದಷ್ಟು ಎಂಟರ್ಟೈನ್ಮೆಂಟ್ ಕ್ಯಾಟಗರಿಯನ್ನ ತಗೊಳ್ಳಿ ಬ್ರದರ್. ಓಕೆ, ಸೊ ಸೆಕೆಂಡ್ ಕ್ವಶನ್ ಅನ್ನು ಕೇಳಿದ್ದಾರೆ. ಏನು ಅಂತ ಕೇಳ್ತಿದ್ದಾರೆ ಅಂದ್ರೆ, ಬಿಗಿನರ್ಸ್ ಕ್ರಿಯೇಟರ್ ಗಳಿಗೆ ಏನ್ ಹೇಳ್ತೀರಾ, ಯಾವ್ದಾದ್ರು 5 ಟಿಪ್ಸ್ ಇದ್ರೆ ಹೇಳಿ ಯೂಟ್ಯೂಬ್ ಅಲ್ಲಿ ಬೇಗ ಗ್ರೋ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಈಗಾಗಲೇ ಹೇಳಿದೆ, ಅಂದ್ರೆ ಸಿನಿಮಾ ಬಗ್ಗೆ ಹಾಕಿದ್ರೆ ಡೆಫಿನೆಟ್ಲಿ ಗ್ರೋ ಆಗೋ ಚಾನ್ಸಸ್ ಇದೆ. ಆದಷ್ಟು ಬೇಗ ಗ್ರೋ ಆಗಬೇಕು, ನೀವು ಒಂದು ಒಳ್ಳೆ ಹೆಸರನ್ನು ಪಡ್ಕೊಬೇಕು ಯೂಟ್ಯೂಬ್ ನಲ್ಲಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಮೂವಿಯ ಬಗ್ಗೆ ರಿವ್ಯೂಸ್ ಆಗಿರ್ಲಿ ಅಥವಾ ಸಾಂಗ್ ನ ಬಗ್ಗೆ ರಿಯಾಕ್ಷನ್ಸ್ ಆಗಿರ್ಲಿ, ಸೊ ಕೊಟ್ರೆ ಡೆಫಿನೆಟ್ಲಿ ಗ್ರೋತ್ ಅನ್ನೋದು ಬೇಗ ಸಿಗುತ್ತೆ ಡೆಫಿನೆಟ್ಲಿ. ಫ್ರೆಂಡ್ಸ್, ಅದೇ ರೀತಿಯಾಗಿ 4ನೇ ಕ್ವಶನ್ ಅನ್ನು ಕೇಳಿದರೆ. ಏನು ಅಂತ ಕೇಳ್ತಿದ್ದಾರೆ ಅಂದ್ರೆ, ಹೌದು ಯುವರ್ ಎಜುಕೇಶನ್ ಅಂಡ್ ಆಂಬಿಷನ್ ಅಂತ ಹೇಳ್ಬಿಟ್ಟು ಕೇಳಿದರೆ. ಎಜುಕೇಶನ್ ಈಗ ಹೇಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಆಂಬಿಷನ್ ಅಂದ್ರೆ ನನಗೆ ಬ್ಯಾಂಕ್ ಎಂಪ್ಲಾಯ್ ಆಗಬೇಕು ಅಂದ್ರೆ ತುಂಬಾ ಇಷ್ಟ. ಸೊ ಬ್ಯಾಂಕ್ ಎಂಪ್ಲಾಯ್ ಆಗೋದು ನನ್ನ ಒಂದು ಆಂಬಿಷನ್. ಫ್ರೆಂಡ್ಸ್, ಅದೇ ರೀತಿಯಾಗಿ 6ನೇ ಕ್ವಶನ್ ಅನ್ನು ಕೇಳಿದರೆ ವಂಡರ್ಫುಲ್ ಕನ್ನಡ ಟೆಕ್ ಅವರು. ಏನು ಅಂತ ಕೇಳ್ತಿದಾರೆ ಅಂದ್ರೆ, ಹೌದು ನಿಮ್ಮ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ ಏನು ಅಂತ ಹೇಳ್ಬಿಟ್ಟು ಕೇಳಲಾಗಿರುವಂತದ್ದು. ಇದೊಂದು ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಯೂಟ್ಯೂಬ್ ಅರ್ನಿಂಗ್ ಪ್ರತಿಯೊಬ್ಬರಿಗೂ ಅಂದ್ರೆ ಪ್ರತಿಯೊಬ್ಬ ಕಂಟೆಂಟ್ ಕ್ರಿಯೇಟರ್ ಎಷ್ಟು ಅರ್ನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ಸಬ್ಸ್ಕ್ರೈಬರ್ಸ್ಗಾದ್ರೆ. ಬಟ್ ಅದು ಹೇಳೋಂಗಿಲ್ಲ. ನಾವು ಯೂಟ್ಯೂಬ್ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ ನ ಒಂದು ಅಂಡರ್ ನಲ್ಲಿ ನಾವು ಹೇಳೋಕ್ಕಾಗಲ್ಲ ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡ್ಬಿಟ್ಟು. ಬಟ್ ನಾನು ಪ್ರಾಡಕ್ಟ್ ನ ಒಂದು ಇದ್ರಲ್ಲಿ ಹೇಳ್ಬೋದು. ಬೇಕಾದ್ರೆ ಒಂದು ಲ್ಯಾಪ್ಟಾಪ್ ನ ನಾನು ಮತ್ತೆ ಇನ್ನೊಂದು ಪರ್ಚೇಸ್ ಮಾಡ್ಕೊಬಹುದು, ಅಷ್ಟು ರೆವೆನ್ಯೂ ಬಂದಿರುವಂತದ್ದು ನನಗಾದ್ರೆ. ಇದು ಬಂದು ಡೆಲ್ i5 ಲ್ಯಾಪ್ಟಾಪ್ ಇದು, ಮತ್ತೆ ವಿಂಡೋಸ್ 10 ಈ ಒಂದು ಲ್ಯಾಪ್ಟಾಪ್, ಮತ್ತೆ ಹಾಫ್ ಟಿಬಿ ಅನ್ಕೋತೀನಿ ಸ್ಪೇಸ್ ಆದ್ರೆ, ಹಾಫ್ ಟಿಬಿ ಸ್ಪೇಸ್ ಇದಾದ್ರೆ. ಸೊ ಇದನ್ನ ನಾನು ಪರ್ಚೇಸ್ ಮಾಡ್ಕೊಬಹುದು. ನನ್ನ ಒಂದು ಯೂಟ್ಯೂಬ್ ಇನ್ಕಮ್ ಇಂದ ಇದನ್ನ ಪರ್ಚೇಸ್ ಮಾಡ್ಕೊಂಡು ಮತ್ತೆ ನನ್ನ ಮೊಬೈಲ್ ನಾನು ತಗೊಬಹುದು. ಇದುವರೆಗೂ ನನ್ನ ಒಂದು ಅರ್ನಿಂಗ್ಸ್ ಹೇಳ್ತಿರುವಂತದ್ದು. ಸೊ ಇದನ್ನ ಪರ್ಚೇಸ್ ಮಾಡಿ ಮೊಬೈಲ್ ಆದ್ರೆ ಯಾವ್ದಾದ್ರು ಒಂದು ಪರ್ಚೇಸ್ ಮಾಡ್ಕೊಬಹುದು ನಾನು. ಅದಷ್ಟು ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ಸ್. ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ಕ್ವಶನ್ ಕೇಳಿದ್ದಾರೆ. 6ನೇ ಕ್ವಶನ್ ಏನು ಅಂತ ಕೇಳ್ತಿದ್ದಾರೆ ಅಂದ್ರೆ, ಹೌದು ನೀವು ಯೂಟ್ಯೂಬ್ ಅನ್ನು ಪಾರ್ಟ್ ಟೈಮ್ ಆಗಿ ಕನ್ಸಿಡರ್ ಮಾಡ್ತೀರಾ ಇಲ್ಲಾಂದ್ರೆ ಫುಲ್ ಟೈಮ್ ಆಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಾನು ಆಕ್ಚುಲಿ ಪಾರ್ಟ್ ಟೈಮ್ ಆಗಿ ನನಗೆ 1 ಮಿಲಿಯನ್ ಅಥವಾ ಹೇಳ್ತಿರುವಂತದ್ದು ಸಬ್ಸ್ಕ್ರಿಪ್ಷನ್ ಬಂದ್ರು ಸಹ ನಾನು ಪಾರ್ಟ್ ಟೈಮ್ ಆಗಿ ಕನ್ಸಿಡರ್ ಮಾಡೋದು ಯೂಟ್ಯೂಬ್ ನಾದ್ರೆ. ಯಾರು ಸಹ ಫುಲ್ ಟೈಮ್ ಆಗಿ ಕನ್ಸಿಡರ್ ಮಾಡಬೇಡಿ ಯೂಟ್ಯೂಬ್ ನಾದ್ರೆ. ಬಿಕಾಸ್ ಈಗಾಗಲೇ ಹಿಂದಿಯಲ್ಲಿ ಒಂದು ಚಾನಲ್ ಅನ್ನೋದು ಟರ್ಮಿನೇಟ್ ಆಗ್ಬಿಟ್ಟಿದೆ. ಏನ್ ರೀಸನ್ ಅಂತಾನೆ ಗೊತ್ತಿಲ್ಲ. ಈ ರೀತಿಯಾಗಿ ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಅದಕ್ಕಾಗಿ ನಾನು ಯಾವತ್ತೇ ಆಗಲಿ ಯೂಟ್ಯೂಬ್ ಅನ್ನು ಪಾರ್ಟ್ ಟೈಮ್ ಆಗಿ ಕನ್ಸಿಡರ್ ಮಾಡೋದು. ಸೊ ಇದಿಷ್ಟು ಈ ಒಂದು ಕ್ವಶನ್ಸ್ ಕೇಳಿರುವಂತದ್ದು ವಂಡರ್ಫುಲ್ ಕನ್ನಡ ಟೆಕ್ ಅವರು.
ಐ ಹೋಪ್ ಅವರೊಂದು ಎಲ್ಲ ಕ್ವಶನ್ಸ್ಗೂ ಕ್ಲಿಯರ್ ಆಗಿ ಆನ್ಸರ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಪ್ಪ. ಈಗಲೇ ಲೈಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ವಿಡಿಯೋನ ಶೇರ್ ಮಾಡಿ. ಕನ್ನಡದ ಒಂದು ಒಳ್ಳೆಯ ಕ್ರಿಯೇಟರ್ ಗಳನ್ನು ಬೆಳೆಸಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮುಗಿಸ್ತಿರುವಂತದ್ದು. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತಾಡೋಣ, ಕನ್ನಡವನ್ನು ಬೆಳೆಸೋಣ. ನೋಡಿದ್ರಲ್ಲ, ನಾನು ಯಾವ ಕ್ವಶನ್ ಡಿಫ್ರೆಂಟ್ ತರ ಕ್ವಶನ್ ಕೇಳಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ತಾ ಹೋಗಿ. ಯಾಕಪ್ಪ ಅಂದ್ರೆ ಒಂದು ಕೊಲಾಬ್ರೇಷನ್ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ ಗೊತ್ತಾ? ಕೊಲಾಬ್ರೇಷನ್ ಏನಪ್ಪಾ ಅಂದ್ರೆ ಒಬ್ಬ ಯೂಟ್ಯೂಬರ್, ಎಕ್ಸ್ಪೀರಿಯನ್ಸ್ ಆಗಿರೋ ಯೂಟ್ಯೂಬರ್ ಜೊತೆ ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ನಾನು. ನೋಡಿದಿರಾ ನೀವು ವಿಡಿಯೋ ಹೇಗೆ ಮೂಡ್ ಬಂದಿದೆ ಅಂತ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಚೇತನ್ ಶೆಟ್ಟಿ. ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಬ್ರದರ್. ಗುಡ್ ಬೈ.